ನಮ್ಮ ಸಬ್ಸ್ಕ್ರೈಬರ್ ಮದುವೆಗೆ ಬಂದಿದ್ದೀವಿ ನೋಡಿ ಇವತ್ತು. ಕೊನೆ ಸರ ನಕ್ಬಿಡಿ ಜೋರಾಗೆ. ಅಲ್ಲ ಅವ್ರ ಹೆಣ್ಣನ್ ಕಡೆಯವ್ರು ನಾವು. ಹಾಯ್ ಶೇಖರ್ ಮನೇಲಿ ಒಂದು ಊಟ ಇದೆ. ಊಟಲ್ಲೂ ಕೂಡ ಈ ಥರ ನಾನ್ ವೆಜ್ ಟೇಸ್ಟ್ ಬರಲ್ಲ. ನಮ್ಮ ಸೀಸನಿಂಗ್ ಬ್ರೌನಿ ಬಂತು ನೋಡಿ ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಮ್ಮ ಅಮ್ಮನ ಕರ್ಕೊಂಡು ಒಂದು ಮದುವೆ ಐತೆ ದೇವಸ್ಥಾನದಲ್ಲಿ, ಇಲ್ಲೇ ನಮ್ಮೂರಿಂದ ಸ್ವಲ್ಪ ದೂರದಲ್ಲಿ. ನಮ್ಮ ಅಮ್ಮನ ಕರ್ಕೊಂಡು ಮದುವೆಗೆ ಹೋಗ್ತೀನಿ. ಭೀಮ ನೋಡಿ ಎಲ್ಲರೂ ಮನೆಯಿಂದ ಹೋಗ್ತಾ ಇದೀವಿ ಅಂತ ಮುನ್ಸ್ಕೊಂಡು ಕೆಳಗಡೆ ಮಲ್ಕೌಟ ಬೈಲಿ. ನಮ್ಮಪ್ಪ ಬಟ್ಟೆ ಎಲ್ಲ ಫುಲ್ಲು ಐರನ್ ಮಾಡಿಟ್ಟವ್ರೆ, ಅವರು ಎಲ್ಲಿಗೋ ಹೋಗ್ತಾರೆ ಅನಿಸುತ್ತೆ. ನಮ್ಮಮ್ಮ ರೆಡಿ ಆಗೋರು ನೋಡಿ. ನಮ್ಮ ಅಮ್ಮನ ಕರ್ಕೊಂಡು ಇವಾಗ ಮದುವೆ ಕರ್ಕೋಗ್ಬೇಕು ದೇವಸ್ಥಾನದಲ್ಲಿ. ಪಾಪ ಭೀಮಾ ಒಬ್ಬನೇ ಇರ್ತಾನೆ ಇವಾಗ. ಅವನಿಗೆ ಗೊತ್ತಾಗೋಯ್ತು ಹೊರಟಾಗ್ತೀವಿ ಈಗ ಅಂತ. ಐಸ್ ಮದುವೆ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಅಮ್ಮನ ನಮ್ಮ ಅಮ್ಮನ ಅತ್ತೆ ಮೊಮ್ಮಗಳು ಮದುವೆ. ಅಲ್ಲಿಗೆ ನಮ್ಮ ಅಮ್ಮನ ಕರ್ಕೊಬಂದ್ವಿ ನೋಡಿ. ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದನ ಇಸ್ಕೊಂಡೆ. ಬನ್ನಿ ಇವಾಗ ಪ್ರಸಾದ ತಿನ್ನಿ. ಹಾಯ್ ಹಾಯ್ ಇವರು ಆರಾಮ? ಹಾಂ ಬನ್ನಿ ಪ್ರಸಾದ ತಿನ್ನೋಣ. ನೋಡ್ತೀರಣ್ಣ? ಚೆನ್ನಾಗಿರುತ್ತೆ. ನೀವು ನೋಡ್ತೀರಾ ಅಕ್ಕ? ಏನೇನ್ ನೋಡಿದಿರ ಹೇಳಿ? ಮೈಸೂರು ತನಕ ಓಡೋಗೋದಲ್ಲ ಕಣ, ಮೈಸೂರಲ್ಲಿ ಜ್ಯೂಸ್ ಕುಡಿಯೋದು ತರ ತರ ಎಯಿಂದ ಝೆಡ್ ವರ್ಗು. ಈಗ ಆಯಿಂದಳ ಅವರೆಗೂ ಮಾಡಿದೀವಿ ನೋಡಿ ರೀಸೆಂಟ್ ಆಗಿ. ನೋಡ್ತೀವಿ ಪ್ರಸಾದ ತಿನ್ನೋಣ ಬನ್ನಿ. ಮದುವೆ ಮನೆ ನಾಷ್ಟ ಮಾಡ್ಬೋದೀನಿ. ಕೇಸರಿ ಬಾತ್ ಇತ್ತು, ಹಾಕ್ಸ್ಕೊಳ್ಳಿಲ್ಲ. ಪೊಂಗಲ್ಲು ಚಟ್ನಿ. ಹುಡುಗಾರ್ ಚಿಕ್ಕಪ್ಪ ಅಂತಿವ್ರು, ಇವ್ರನ್ನೇ ಮದುವೆ ಗಂಡ ಅನ್ಕೊಬಿಟ್ಟೆ ನಾನು. ಅಷ್ಟೊತ್ತಿಂದ ಸ್ಕೆಚ್ ಹಾಕ್ಬಿಟ್ರಿ ಒಂದು ಫೋಟೋ ತೆಗ್ಸ್ಕೊಳಕ್ಕೆ. ಕರೆಯೋದು ಕಳ್ಸೋದು ಮದ್ವೆಲ್ ಪಾರ್ಟಿ ಮಾಡೋರ್ದು, ನೆರವಿಲ್ ಪಾರ್ಟಿ ಮಾಡ್ಬೇಕು ದೇವಸ್ಥಾನದಲ್ಲಿ. ಅಂತ ಮಾತಾಡ್ತಿರಿ? ಏನ್ರಿ ನಿಮ್ಮ ಹೆಸರು? ಸುರೇಶ್ ಅವ್ರೆ. ರೀಲ್ಸ್ ಮಾಡೋರಲ್ಲ, ಯೂಟ್ಯೂಬರೇ ಬೇರೆ, ರೀಲ್ಸ್ ಮಾಡೋರೇ ಬೇರೆ. ಮದುವೆ ಗಂಡ್ಗೆ ಎಲ್ರು ವಿಶ್ ಮಾಡಿ, ಕಮೆಂಟ್ ಅಲ್ಲಿ ವಿಶ್ ಮಾಡಿ ಮದುವೆ ಗಂಡ್ಗೆ ಹ್ಯಾಪಿ ಮ್ಯಾರೇಡ್. ಇನ್ನೂ ಮದುವೆ ಆಗಿಲ್ಲ, ಇವಾಗ ಆಗೋಗ್ಬಿಡುತ್ತೆ. ಕೊನೆ ಸರ್ ನಕ್ಬಿಡಿ ಬ್ರೋ. ಎಲ್ಲಾರು ನೋಡ್ತಿರ್ತೀರಾ? ಕೊನೆ ಸರ ನಕ್ಬಿಡಿ ಜೋರಾಗೆ. ನಾನು ಮತ್ತೆ ಇದನ್ನು ಮೂಯ್ ಕವರ್ ತಗೋಬರಕ್ ಹೋಗ್ತಾ ಇದೀವಿ ಇವಾಗ. ಅಲ್ಲೇ ಇತ್ತು ಮೂಯ್ ಕವರು, ಇಲ್ಲೇ ಒಂದ್ ಸ್ವಲ್ಪ ಓಡಾಡ್ಕ ಬರೋಣ ಅಂದ್ಬಿಟ್ಟು ಹೋಯ್ತಾ ಇದೀವಿ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಇದು ಯಾವ್ದು ಮಾಳ್ ಪಕ್ಷದ ಹಬ್ಬದ ದಿನ ಸೇರ್ತಿದ್ವಿ, ಪಕ್ಷ ಮಾಡ್ತಿದ್ವಲ್ಲ. ಅವಾಗ ಎಲ್ರು ಕಾಯ್ತಿದ್ವಿ, ಡೋರ್ ತೆಗ್ದಟ್ಗೆ ಹೋಗ್ಬಿಟ್ಟು ತಿಂಡಿಗಳೆಲ್ಲ ಎತ್ಕೊ ತಿಂತಿದ್ವಿ. ಎಡೆಲಿ ಹಾಕಿರ್ತಾರಲ್ಲ ತಿಂಡಿಗಳನ್ನ, ಯಾರು ಫಸ್ಟು ಯಾರು ಎಳ್ನೀರು ಕುಡಿತಾರೆ ಅಂತ ಕಾಂಪಿಟೇಷನ್ ಇತ್ತು. ಇವಾಗ ನೋಡಿ ಎಷ್ಟು ದೊಡ್ಡವರಾಗ್ಬಿಟ್ಟಿದೀವಿ. ಮೀಟ್ ಮಾಡೋದೇ ಅಪರೂಪ. ಒಂದ್ಸರಿ ಸಿಕ್ತಿದ್ವಿ. ಇವಾಗ ಎಷ್ಟು ವರ್ಷ ಆಗಿತ್ತು ನಾವು ಸಿಕ್ಕಿ, ವರ್ಷಾನ್ಗಟ್ಲೆ ಆಗ್ಬಿಟ್ಟಿದ್ದು. ಶಾನ್ಮಗ್ನಳ್ಳಿಗೆ ಹೋಗ್ತಾ ಇದೀವಿ ಇವಾಗ ಮೂಯ್ ಕವರ್ ತಗೊಳಕ್ಕೆ. ಚಾಲೆಂಜ್ ವಿಡಿಯೋಸ್ ಐಸ್ ಮೂಯ್ ಕವರ್ ತಗೊಂಡ್ವಿ. ನಾನು ಹಂಗೂ ಸ್ಕೆಚ್ ಹಾಕಿದೆ. ಒಂದು 50ರಿಂದ 60 ಮೂಯ್ ಕವರ್ ತಗೊಬಿಟ್ಟು ಅಲ್ಲೇ ಮಾರ್ಬಿಟ್ಟು ಸೇಲ್ ಮಾಡ್ಬಿಟ್ಟು ಮಾಡ್ಕೊಬೋಣ ಅಂತ. 10 ರೂಪಾಯಿಗೆ ಯಾರಾದ್ರೂ ಇಟ್ಕೊಂಡು 10 ರೂಪಾಯಿಗೆ ಒಂದಾದ್ರೂ ಇಟ್ಕೊಳ್ಳಲ್ಲ. ನಮ್ಗೆ 3 ರೂಪಾಯಿ 1 ರೂಪಾಯಿ ಲಾಭ. 5 ರೂಪಾಯಿ ಮಾರೋಣಪ್ಪ. ಮಾರ್ಜಿನ್ ಜಾಸ್ತಿ ಆಗೋಯ್ತು. ಪ್ರಿಂಟ್ ಹಾಕ್ಸ್ಕೊಬಿಡ್ತೀವಿ ಅಂತ ನಾವು ಮೂಯ್ ಕವರ್ನ ಎತ್ಕೊಂಡು ವಾಪಸ್ ಬಂದ್ವಿ. ಬನ್ನಿ ಹೋಗೋಣ. ಮದ್ವೆಗೆ ಇನ್ನೇನು ದಾರೆ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. ಮದ್ವೆ ಗಂಡ ಮದ್ವೆ ಗಂಡ ಫ್ರೆಂಡ್ಸ್ಗೆ ಬೇಜಾರಾಗ್ತಿಲ್ವಾ? ನಿಮ್ ಫ್ರೆಂಡ್ ಮದ್ವೆ ಆಗ್ತಿರೋದು ಬೇಜಾರಿಲ್ವಾ? ನಿಮ್ಗಾಗ್ಬಿಟ್ಟೈತಾ? ನಿಮ್ಗಾಗೈತಾ?
ಇವಾಗ ಮದುವೆಗೆಲ್ಲ ರೆಡಿ ಮಾಡ್ಕೋದವ್ರೆ. ಧಾರೆ ಟೈಮ್ಗೆ ಇನ್ನೊಂದು 10 ನಿಮಿಷ ಏನೋ ಟೈಮ್ ಐತೆ. ಹೇಳಬೇಕು ಅಂದರೆ ಈ ಥರ ದೇವಸ್ಥಾನದಲ್ಲಿ ಸಿಂಪಲಾಗಿ ಈ ಥರ ಮದುವೆ ಆಗೋದೇ ಬೆಸ್ಟು. ಆಡಂಬರದ ಮದುವೆಗಳಿಗಿಂತ ಇದು ಅತ್ಯುತ್ತಮ ಮದುವೆಗಳು. ಏನು ನೋಡಿದ್ಯಾ? ನೀನು ಗಣೇಶ ಬಿಡ್ತೀರ ಅದು ಮತ್ತೆ ಇನ್ನೇನು ನೋಡಿದ್ಯಾ? ಅಷ್ಟೇ. ಚೆನ್ನಾಗಿರುತ್ತಾ? ಏನು ನಿನ್ನ ಹೆಸರು? ವಿಕಾಸ್. ನಿನ್ನ ಹೆಸರು ವಿಕಾಸ? ನನ್ನ ಹೆಸರು ವಿಕಾಸ ಕಣೋ. ಇವನ ಹೆಸರು ವಿಕಾಸೆ ಅಂತ ನೋಡಿ. ಮಾತಾಡ್ಸ್ಕೋಕೆ ನಾಚಿಕೆ ಏನೋ ಮಾತಾಡ್ಸೋಕೆ ನನ್ನ? ಇಲ್ಲ ಕನ್ಫ್ಯೂಸ್ ಆದ ನಾನೇನಾ ಅಂತ? ಕರೆಕ್ಟ್ ತಾನೆ? ಎಲ್ಲ ಕನ್ಫ್ಯೂಸ್ ಆಗೋಯ್ತಾರೆ ನಾನು ನೋಡಿ. ತೋರ್ಸೋ, ನೋಡ್ಬಿಟ್ಟು ಕಂಡಿಡಿದ್ರೆ ಹೆಂಗೆ? ಫೋನಲ್ಲಿ ಚೆಕ್ ಮಾಡಿದ್ರಾ ಇವನೇನಾ ಅಂತ? ಕ್ರಾಸ್ ಚೆಕ್ಕು. ನಾನೇ ಕಣೋ. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ನಾನೇನಾ ಇಲ್ಲ ಇವನು ಬೇರೆಯವನ ಅಂತ. ಹಾಂಟೆಡ್ ವಿಡಿಯೋಸ್ ನೋಡ್ತೀನಿ, ಇಷ್ಟನಾ ನಿಂಗೆ? ಮಾಡ್ತೀನಿ ನೋಡಿ, ಈ ವೀಕ್ ಬರುತ್ತೆ ನೋಡು ಮೇನ್ ಚಾನಲಲ್ಲಿ. ಬತ್ತೀಯಾ ನೀನು? ಘೋಷಣೆ ಮಾಡಕ್ ಹೋಗೋಣ, ಬತ್ತೀಯಾ? ಈ ಸಾಕ್ಷಾತೆನ ಕೊಟ್ಟಿದ್ದಾರೆ. ಇನ್ನೇನು ಮದುವೆ ಆಗೋಗ್ಬಿಡುತ್ತೆ. ಮದುವೆ ಗಂಡು ಇನ್ನೇನು ಧಾರೆ ಆಗುತ್ತೆ ಅನ್ಸುತ್ತೆ ಗೈಸ್. ಎಲ್ಲ ರೆಡಿ ಆಗೋರು, ಎಲ್ಲ ಸ್ಟೇಜ್ ಮೇಲೆ ತುಂಬ್ಕೊಬಿಟ್ಟವ್ರೆ. ನಮಗೆ ಮದುವೆ ಗಂಡು ಟೋಪಿ ಬಿಟ್ಟು ಇನ್ನೇನು ಕಾಣಿಸ್ತಿಲ್ಲ, ಪೇಟ ಬಿಟ್ಟು ಇನ್ನೇನು ಕಾಣಿಸ್ತಿಲ್ಲ ಗೈಸ್. ಧಾರೆ ಆಯಿತು ನೋಡಿ, ತಾಳಿ ಕಟ್ಟಿದ್ರು ಇವಾಗ ಗೈಸ್. ಮದುವೆ ಆಗೋಯ್ತು ಗೈಸ್. ಆಮೇಲೆ ಹೋಯ್ತೀವಲ್ಲ ಮಾತಾಡ್ಸೋಣ. ಅವಾಗ ತಾಳಿ ಪೂಜೆ ಮಾಡ್ತಾವ್ರಿ ಗೈಸ್. ಮದುವೆ ಗಂಡು ಹೆಣ್ಣು ಇವಾಗ ಕಾಣಿಸ್ತವ್ರಿ ನೋಡಿ. ಇಬ್ರಿಗೂ ವಿಶ್ ಮಾಡ್ಬಿಡಿ, ಕರೆದ್ಬಿಟ್ಟು ತಿರ್ಸೋಣ ಇರಿ. ವಿಶ್ ಮಾಡ್ಬಿಡಿ ಗೈಸ್ ಎಲ್ಲರೂ ಕಮೆಂಟಲ್ಲಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹಾಕ್ಬಿಡಿ ಗೈಸ್. ಊಟ ಕೂತ್ಕೊಂಡು ಇವಾಗ ನಮ್ಮ ಅಜ್ಜಿ ಬಂದವ್ರು ನೋಡಿ. ಆಯ್ ಮಾಡ ಆಯ್ ಏನು ಆಯ್ ಹಾಯ್ ನಮ್ಮ ಅಮ್ಮನೂ ನಮ್ಮ ಅಜ್ಜಿನೂ ಒಂದು ಸ್ವಲ್ಪ ಸಿಮಿಲರ್ ಫೇಸ್ ಐತೆ ನೋಡಿ. ಗೈಸ್ ತುಂಬ ದಿನ ಆಗಿತ್ತು ಮದುವೆ ಊಟ ತಿಂದು. ಪೂರಿ, ಆಲೂಗಡ್ಡೆ ಕಬಾಬ್, ಪಲ್ಯ, ಪಾಯಸ, ಜಾಮೂನ್ ಬೇಕಾ? ನಮ್ಮ ಅಜ್ಜಿ ಬರೋದೇ ಇಲ್ಲ ಮುಂದಕ್ಕೆ. ಎಲ್ಲಾರನ್ನೂ 10 ನಿಮಿಷ ಮಾತಾಡ್ಸ್ಕೊಂಡು ಬರ್ತಾರೆ. ಬಿಸಿಲಾದರೂ ಅಷ್ಟೇ, ಏನಾದರೂ ಅಷ್ಟೇ, ನಮ್ಮ ಅಜ್ಜಿಗೆ ಮಾತು ವೆರಿ ಇಂಪಾರ್ಟೆಂಟ್. ಗೈಸ್ ಮದುವೆ ಗಂಡು ಹೆಣ್ಣಿಗೆ ದಾರ ನೀರು ಬಿಡಕ್ಕೆ ಬಂದ್ವಿ. ನಾನು ನಮ್ಮಮ್ಮನ ಕರ್ಕೊಂಡು ಬಂದೆ. ನಮ್ಮಮ್ಮನ ಕಡೆ ಹೆಣ್ಣು ಅಂತ. ನಮ್ಮ ಸಬ್ಸ್ಕ್ರೈಬರ್ ಮದುವೆ ಇದು. ನಮ್ಮ ಗಂಡು ನಮ್ಮ ಸಬ್ಸ್ಕ್ರೈಬರ್ ಗೈಸ್. ನಾವು ನಮ್ಮ ಸಬ್ಸ್ಕ್ರೈಬರ್ ಮದುವೆಗೆ ಬಂದಿದ್ದೀವಿ ನೋಡಿ ಇವತ್ತು. ಅಲ್ಲ, ಅವ್ರ ಹೆಣ್ಣಿನ ಕಡೆಯವ್ರು ನಾವು. ಮತ್ತೆ ಬಂದ್ಮೇಲೆ ಗೊತ್ತಾಯ್ತು ಸಬ್ಸ್ಕ್ರೈಬರ್ ಮದುವೆ ಅಂತ. ನಮ್ಮ ಅಮ್ಮನಿಗೆ ಮಾವನ ಮಗಳಾಗಬೇಕು ಹೆಣ್ಣು. ಎಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿ ಮದುವೆ ಗಂಡು ಹೆಣ್ಣಿಗೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಇಬ್ರಿಗೂ. ಮದುವೆ ಗಂಡು ಹೆಣ್ಣಿಗೆ ಇಬ್ರಿಗೂ ವಿಶ್ ಮಾಡ್ಬಿಟ್ಟು ನಾನು ನಮ್ಮಮ್ಮ ಇವಾಗ ಹೊರಡ್ತೀವಿ. ಮದುವೆ ಕರ್ಕೊ ಬಂದರು ನೋಡಿದ್ರು. ಶೇಖರ್ ಮನೇಲಿ ಒಂದು ಊಟ ಇದೆ ಕಾರ್ಯದ್ದು, ಅದಕ್ಕೆ ಬಂದಿದ್ದೀವಿ. ನಾನು ಗೌತಮ್ ವೆಜ್ ತಿಂತಾನೆ, ನಾನು ನಾನ್ ವೆಜ್ ತಿಂತೀನಿ ಗೈಸ್. ಒಳ್ಳೆ ನಾನ್ ವೆಜ್ ಊಟನ ಮಾಡ್ತಿದ್ದೀನಿ. ಮಟನ್ನು, ಚಿಕನ್ನು, ಮುದ್ದೆ, ಇನ್ನೂ ಬೋಟಿ ಗೊಜ್ಜೆಲ್ಲ ಬರ್ತಾಯಿತ್ತು. ಶೇಖರ್ ನೋಡಿ ಬಡಿಸ್ತಾವ ನಮಗೆ ಗೈಸ್. ಏನೇ ಹೇಳಿ ಆದರೂ ಯಾವ ಹೋಟ್ಲಲ್ಲೂ ಕೂಡ ಈ ಥರ ನಾನ್ ವೆಜ್ ಟೇಸ್ಟ್ ಬರೋಲ್ಲ. ಮನೆ ಊಟ, ನೆರವಿ ಊಟದಲ್ಲಿ ಸಿಗೋ ಟೇಸ್ಟು ಹೋಟ್ಲಲ್ಲಿ ಕಾಸು ಕೊಟ್ಟರು ಸಿಗೋಲ್ಲ ಅಂದ್ಕೊಳ್ಳಿ. ಗೈಸ್ ಶೇಖರ್ದು ಜಿಮ್ ರೂಮಲ್ಲೇ ಅಡುಗೆ ಮಾಡ್ಬಿಟ್ಟವ್ರು ಇವತ್ತು. ಸುಮ್ಮನೆ ಹೆಸರಿಗೆ ಜಿಮ್ ರೂಮ್ ಅಂತ ಹಾಕೊಂಡು ನಮ್ಮ ಮನೇಲಿ ಯಾವ ಜಿಮ್ಮು ಇಲ್ಲ. ಯಾವ ವಿಡಿಯೋ ನೋಡಿದ್ಯಾ? ಊಟ ನೀನು ಆಮೇಲೆ ಅದು ಎಲ್ಲ ಲೋಕಲ್
ಲೋಕರ್ ಸ್ಟಾಪ್ ಮಾಡಿ ನಮ್ಮ ಫ್ಯಾನ್ಸ್ ಕಣವರು ಏನಂತ ಇವ್ನು ನೋಡಿಲ್ವಾ ವಿಡಿಯೋಲಿ ನೋಡಿಲ್ವೇನೋ ಗೈಸ್ ಮೆರಕಿ ಕರ್ಕೊಂಡು ಹೋಯ್ತವನೆ ನಾನು ವೆಜ್ ತಿಂದೆ ಅವ್ನು ನಾನ್ ವೆಜ್ ತಿಂದ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇದೀವಿ ಮೆರಾಕಿಗೆ ಏನಾದ ಹೇಳ್ತೀರಾ ಯಾವ ಐಸ್ ಕ್ರೀಮ್ ಕೊಡ್ತೀಯೋ ಕೊಡಿಸ್ತೀಯ ಯಾವ ಐಸ್ ಕ್ರೀಮ್ ಕೊಡಿಸ್ತೀಯ ನಿಂಗೆ ನನಗೆ ಸಿಜ್ಲಿಂಗ್ ಬ್ರೌನಿ ಬೇಕು ಕೊಡಿಸ್ತೀನಿ ನೋಡಿ ಮಚ್ಚಿ ನಾನು ಬ್ರೌನಿ ತಿನ್ನೋದು ಬ್ರೌನಿ ನೀನು ಬ್ರೌನಿ ಅಲ್ಲ ಮಚ್ಚಿ ವೈಟಿಶ್ ನೀನು ನಾನು ಬ್ರೌನಿ ಮೋಸ ಗೈಸ್ ನಾವು ಮತ್ತೊಮ್ಮೆ ತಿರ್ಗಾ ಮಿರಾಕಿಗೆ ಬಂದಿದ್ದೀವಿ ಸೀಸ್ಲಿಂಗ್ ಬ್ರೌನಿ ತೊಗೊಂಡಿದ್ದೀವಿ 338 ರೂಪಾಯಿ ಆಗಿದೆ ಮಿರಾಕಿಲಿ ಬಿಲ್ಲು ಈಗ ತಿನ್ನೋಣ ಕೂತ್ಕೊಂಡು ನಾನು ಮತ್ತು ಗೌತಮ್ ಮಚ್ಚಿ ಏನಿದು ಸಿಜ್ಲಿಂಗ್ ಬ್ರೌನಿ ಗೈಸ್ ನಮ್ಮ ಸೀಸ್ನಿಂಗ್ ಬ್ರೌನಿ ಬಂತು ನೋಡಿ ಗೌತಮ್ ನನಗೆ ಗೊತ್ತು ಎಂತ ಕರ್ಕೊಬಂದ ಅಂತ ಒಂದು ಸ್ನ್ಯಾಪ್ ಮಾಡ್ಕೊಳಕ್ಕೆ ಪಕ್ಕ ನಂಗೆ ಗೊತ್ತು ಕಣವ ಸರಿ ನಾನು ಹಾಕೋದೇ ಇಲ್ಲ ಹಾಕು ಮಚ್ಚಿ ಸ್ನ್ಯಾಪ್ ಈಸ್ ಇಂಪಾರ್ಟೆಂಟ್ ಸ್ಟ್ರೀಕ್ ಈಸ್ ಇಂಪಾರ್ಟೆಂಟ್ ಮಾಡು ಗೈಸ್ ಸೀಸ್ನಿಂಗ್ ಬ್ರೌನಿ ಬಂದೈತೆ ಬನ್ನಿ ತಿನ್ನೋಣ ಅವ್ನು ಏನಾದ್ರು ಮಾಡ್ಕೊಳ್ಳಿ ಬೇಗ ಹಾಕು ತಿನ್ಕೊಬಿಡ್ತೀನಿ ನಾನು ಹಾಕಲ್ಲ ಗೈಸ್ ನೋಡಿ ಸೀಸ್ನಿಂಗ್ ಬ್ರೌನಿ ಬಂದೈತೆ ತಿನ್ಬಿಟ್ಟು ಹೇಳ್ತೀನಿ ರೀ ಹೆಂಗೈತೆ ಅಂತ ಏನು ಮಾಡ್ತಿದ್ಯಾ ಏನೇನೋ ಆಗೋಯ್ತು ಮುಚ್ಚಿ ಬಿಸಿಲೇ ತಿನ್ಕೋಬೇಕಿದ್ದ ಸೀಸ್ನಿಂಗ್ ಬ್ರೌನಿ ಮುಂಚೆ ಐಸ್ ಕ್ರೀಮ್ಗೂ ಬಿಸಿ ಮಾಡಿಕೊಡ್ತಾರಲ್ಲ ಸೀಸ್ನಿಂಗ್ ಬ್ರೌನಿ ತಿನ್ನೋಣ ಚೆನ್ನಾಗೈತೆ ಮಚ್ಚಿ ಚೆನ್ನಾಗಿರೋದಕ್ಕೆ ಹೇಳಿದ್ದು ನಾವು ಇದಾಗಲೇ 3ನೇ ಸಲ 4ನೇ ಸಲ ತಿಂತಿರೋದು ಇಲ್ಲ ಅಕ್ಕ ಸೀರೆ ಕಟ್ ಮಾಡ್ತಾವಳು ನೋಡಿ ಸೀರೆದು ಬ್ಲೌಸ್ ಪೀಸ್ ಕಟ್ ಮಾಡ್ತಾವ್ರು ನಮ್ಮ ಅಕ್ಕ ಕಮಾನ್ ತೇಜಸ್ವಿನಿ ಚೆನ್ನಾಗಿತ್ತವಳು ಬಿ ನಿಧಾನ ಕಟ್ಟೆ ಹಂಗೆ ಕಟ್ ಮಾಡು ಕರೆಕ್ಟಾಗಿ ಕಟ್ ಮಾಡಿದ್ಯಾ ನಂಬೋದಾ ದೇಶ ಕರೆಕ್ಟಾಗಿ ಕಟ್ ಮಾಡಿದ್ಲ ನಿಮ್ಮಮ್ಮ ಊಟ ಮಾಡ್ದೆ ಕಣ ಬೆಳಗ್ಗೆಯಿಂದ ಊಟ ಮಾಡ್ತಾನೆ ಇದ್ದೆ ಯಶು ಕ್ಯಾಚ್ 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 ನನಗೆ ಸಿ ಕ್ಯಾಚ್ ಬೇಗ ಹಾಕು ಕ್ಯಾಚ್ ಮುತ್ತು ಇಲ್ಲ ಅಲಿಶಾ ಮುತ್ತು ಇಲ್ಲದ ಅಜ್ಜಿ ಮನೆಗೆ ಹೋಗೋಣ ಇವತ್ತಿನ ಲಾಗ್ ಅಂತೂ ಕ್ರೇಜಿಯಾಗಿತ್ತು ಫುಲ್ ದಿನ ಏನೇನೋ ಆಗೋಯ್ತು ಇವತ್ತಿನ ಲಾಗ್ ಏನಾದ್ರು ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತೀರಿ ಭೀಮನ್ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ನಮ್ಮ ಭೀಮನ್ ಫ್ಯಾನ್ಸ್ ಎಲ್ಲರೂ ಕಮೆಂಟ್ ಮಾಡಿ ಅವ್ನು ಇವಾಗ ಆಟ ಆಡಿಸ್ಬೇಕಿತ್ತು ಹಿಡ್ಕೊಂಡು ನಾನು ಭೀಮಾ ಎಲ್ರಿಗೂ ಬಾಯ್ ಹೇಳು ಬಾಯ್ ನಾಳೆ ಸಿಗ್ತೀನಿ ಗೈಸ್ ಮತ್ತೆ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ